ಅಕೌಂಟ್ನಿಂದ ಕೋಟಿ ಹಣ ವ್ಯವಹಾರವನ್ನ ಮಾಡಲಾಗಿದೆ. ಸೈಬರ್ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ವರ್ಗಾವಣೆ ಇದು. ಹುಬ್ಬಳ್ಳಿಯ ಗೋಪನಕೊಪ್ಪ ನಿವಾಸಿ ಇರ್ಫಾನ್ನ ಅಕೌಂಟ್ ಕೇಶವಾಪುರ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಇರ್ತಕ್ಕಂತಹ ಅಕೌಂಟ್ ಇದು. ದೇಶದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಕೋಟಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 549102000346 ಅಕೌಂಟ್ನಿಂದ ಹಣ ವರ್ಗಾವಣೆಯನ್ನ ಮಾಡಲಾಗಿದೆ. ಈ ಒಂದು ಖಾತೆಯಿಂದ ಅಕೌಂಟ್ ಓಪನ್ ಮಾಡಿ ಸೈಬರ್ ವಂಚಕರಿಗೆ ಹಾಗಾದ್ರೆ ಇರ್ಫಾನ್ ನೀಡಿದ್ನಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಕುಕಿಂಗ್ ವಿತ್ ಕೇಟರಿಂಗ್ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದಂತೆ ಇರ್ಫಾನ್ 50ಕ್ಕೂ ಹೆಚ್ಚು ಬಾರಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಕೋಟ್ಯಾಂತರ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಈ ಅಕೌಂಟ್ ನಂಬರ್ ಬಗ್ಗೆ 1930ಗೆ ಅನೇಕ ಜನರು ದೂರು ನೀಡುತ್ತಾರೆ, ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ದೇಶದ ವಿವಿಧೆಡೆ ಜನರು. ಈ ಹಿನ್ನೆಲೆಯಲ್ಲಿ ಇರ್ಫಾನ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಹುಬ್ಬಳ್ಳಿ ಸನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇರ್ಫಾನ್ ಅನ್ನ ಕರೆದು ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಇರ್ಫಾನ್ನೇ ಸೈಬರ್ ವಂಚಕರಿಗೆ ತನ್ನ ಅಕೌಂಟ್ ನಂಬರ್ ಅನ್ನ ನೀಡಿದ್ನಾ ಅಥವಾ ಸೈಬರ್ ವಂಚಕರು ಈತನ ಅಕೌಂಟ್ ಅನ್ನ ದುರುಪಯೋಗ ಮಾಡಿಕೊಂಡ್ರ ಅನ್ನೋದ್ರ ಬಗ್ಗೆ ಸದ್ಯ ವಿಚಾರಣೆಗಳಾಗ್ತಾ ಇದೆ. ಹಣ ವರ್ಗಾವಣೆಯ ಬಗ್ಗೆ ತನಗೆ ಮಾಹಿತಿ ಇಲ್ಲ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಇರ್ಫಾನ್ ಹೇಳಿಕೊಂಡಿದ್ದಾನೆ. ಕೆಲವೊಂದು ಮೂಲ ಅಕೌಂಟ್ ಅಂದರೆ ಸೈಬರ್ ಅಪರಾಧಗಳಲ್ಲಿ ಭಾಗಿಯಾದಂಥ ಅಕೌಂಟ್ ನಂಬರ್ಗಳ ಮಾಹಿತಿಯನ್ನು ನಮಗೆ ಶೇರ್ ಮಾಡುತ್ತೆ. ಅದರಲ್ಲಿ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೈಬರ್ ಸ್ಟೇಷನ್ಗೆ ಒಂದು ಮೂಲ ಅಕೌಂಟ್ ಮಾಹಿತಿಯನ್ನು ಕೊಟ್ಟಾಗ ಆ ಅಕೌಂಟು ಗೋಪನ್ಕಪ್ಪದಲ್ಲಿ ವಾಸಿಸ್ತಕ್ಕಂಥ ಇರ್ಫಾನ್ ಅನ್ನೋ ವ್ಯಕ್ತಿ ಮೇಲೆ ಕ್ರಿಯೇಟ್ ಆದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಮೇರೆಗೆ ನಾವು ಸೈಬರ್ ಸ್ಟೇಷನಲ್ಲಿ ಒಂದು ಸೋ ಮೋಟೋ ಕೇಸ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಕರೆದು ವಿಚಾರಣೆ ಮಾಡಿದಾಗ ನಮಗೆ ಪ್ರಾಥಮಿಕವಾಗಿ ಅವನು ಬೇರೆ ಬೇರೆ ಹೆಸರಿನಲ್ಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ತಮ್ಮ ಸಂಬಂಧಿಕರಿಗೆ ಕೊಟ್ಟಿದ್ದ ಮೇರೆಗೆ ಈಗ ಪ್ರಾಥಮಿಕವಾಗಿ ಗುರುತಾಗಿದ್ದು ಮುಂದಿನ ತನಿಖೆ ನಮ್ಮ ಸೈಬರ್ ಕ್ರೈಮ್ ACP ಅವರಿಂದ ವಿಚಾರಣೆ ನಡೀತಿದೆ. ಅಕೌಂಟ್ ಏನಂತ ಅಕೌಂಟ್ ಓಪನ್ ಇತ್ತು ಸರ್? ಹೆಸರು ಏನಿತ್ತು ಸರ್ ಅಕೌಂಟ್? ಇರ್ಫಾನ್ ಹೆಸರು ಇರ್ಫಾನ್ ಅಂತ ಇದೆ, ಬಟ್ ಅವನ ಹೆಸರು ಮೇಲೆ ಮತ್ತೆ ಅವ್ರ ರಿಲೇಟಿವ್ಗೂ ಅದನ್ನು ಅಕೌಂಟ್ಗಳನ್ನು ಹಸ್ತಾಂತರ ಮಾಡಿದೆ. ಈಗ ಪ್ರೆಮೈಸಸ್ ಆಗಿ ನಮ್ಗೆ ಸಿಕ್ಕಿದೆ. ಮುಂದಿನ ತನಿಖೆಯನ್ನು ನಮ್ಮ ACP ಶಿವರಾಜ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಕ್ಯಾಟ್ರಿಂಗ್ ಅನ್ನುವಂಥದ್ದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಇನ್ನು ಓಪನ್ ಅಕೌಂಟ್ನಿಂದ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂದರೆ ಇದು ಹೇಗೆ ಸಾಧ್ಯ? ಜೊತೆಗೆ ಬೆಳಕಿಗೆ ಬಂದಿದ್ದು ಹೇಗೆ? ಇರ್ಫಾನ್ ಯಾರು? ವಿಚಾರಣೆಯಲ್ಲಿ ಆತ ಏನಾದರೂ ಬಾಯ್ ಬಿಟ್ಟಿದ್ದಾನ ಹೇಗೆ? ದಿವ್ಯಾದಾಸ್ ಬಹಳ ಚರ್ಚೆಗೆ ಗ್ರಾಸವಾಗ್ತಿರ್ತಕ್ಕದ್ದು. ಯಾಕಂದ್ರೆ ಇಡೀ ದೇಶಾದ್ಯಂತ ಈ ಪ್ರಕರಣ ಈಗ ಬಹಳ ಗಂಭೀರವಾಗಿ ತನಿಖೆಯನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹವಾಲಾ ಹಗರಣ ಹಣ ಈ ರೀತಿ ಟ್ರಾನ್ಸಾಕ್ಷನ್ ಆಗ್ತಿದೆಯಾ ಎಂಬ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಯಾಕಂದ್ರೆ ಒಂದು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ, ಬ್ಯಾಂಕ್ ಆಫ್ ಬರೋಡಾ ಪೊಲೀಸ್ ಠಾಣೆಯ ಇರ್ಫಾನ್ ಎಂಬ ವ್ಯಕ್ತಿಯ ಅಕೌಂಟ್ ನಂಬರು 54910200000346 ಎಂಬ ಅಕೌಂಟ್ನಿಂದ ದೇಶದ ವಿವಿಧ ಬ್ಯಾಂಕ್ಗಳ ಖಾತೆಗೆ ಹಣ ಹೋಗಿರ್ತಕ್ಕದ್ದು. ಇಲ್ಲಿ ಒಂದು ಹಂತದಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಹೋಗಿರೋ ಬಗ್ಗೆ ಒಂದು ಮಾಹಿತಿನ ಒಂದು ತಂಡ ಕಲೆ ಹಾಕ್ತಿದೆ. ಇನ್ನೊಂದು ಈ ಕುರಿತಂತೆ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಈತನ ಹಿನ್ನೆಲೆ ಬಗ್ಗೆ ಒಂದು ಇದು ಮಾಡ್ತಿದ್ದಾರೆ, ಎಲ್ಲವನ್ನ ಜಾಲಾಡ್ತಾ ಇದ್ದಾರೆ. ಇದೇ ಅಕೌಂಟ್ಗೆ ಜಮೆ ಆಗಿರ್ತಕ್ಕಂಥ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆನೂ ಸಹ ತನಿಖೆ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ವಂಚಕರಿಗೆ ಈ ಒಂದು ಏನು ಹವಾಲಾ ಹಗರಣ ಇರ್ಬೋದು, ಬೇರೆ ಬೇರೆ ಯಾವುದೇ ಆಧಾರ ಇಲ್ಲದಂತ ಅಕೌಂಟ್ ಇಲ್ಲದಂತ ಬ್ಲಾಕ್ ಮನಿಗಳನ್ನ ಇರ್ಫಾನ್ ನೀಡಿ ವಂಚನೆ ಮಾಡಿದ ಬಗ್ಗೆನೂ ಸಹ ಒಂದು ಮಾಹಿತಿನ ಕಲಾಗ್ತಿದೆ. ಕುಕಿಂಗ್ ವಿತ್ ಕೇಟರಿಂಗ್ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ ಇರ್ಫಾನ್ 50ಕ್ಕೂ ಹೆಚ್ಚು ಬಾರಿ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಕೋಟ್ಯಾಂತರ ಹಣ ವರ್ಗಾವಣೆ ಮಾಡಲಾಗಿದ್ದು, ಈ ಬಗ್ಗೆ ಸಹ 1930 ದೂರು ನೀಡಿದ ಅನೇಕ ದೂರು ಈ ಒಂದು ದೂರನ್ನ ಆಧರಿಸಿ ತನಿಖೆ ಮಾಡತಕ್ಕಿದೆ. ಈ ಕುರಿತಂತೆ ಹುಬ್ಬಳ್ಳಿ ಧಾರವಾಡ ಸನ್ ಏನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಒಂದು ತನಿಖೆ ಮಾಡ್ತಿರೋದು. ಮತ್ತೆ ಇನ್ನೊಂದು ಕಡೆ ಈ ಕುರಿತಂತೆ ಸಹ DCP ಮಲ್ಲಿಕಾರ್ಜುನ ನಂದಗಾಮಿ ಸಹ ಒಂದು ಮಾಹಿತಿನ ಕೊಟ್ಟಿರುವುದು. ಈ ಒಂದು ಸೈಬರ್ ಕಮಾಂಡ್ ಯೂನಿಟ್ ನಿಂದ ನಮಗೆ ಮಾಹಿತಿನ ಈಗಾಗಲೇ ಕಲೆ ಹಾಕಲಾಗಿದೆ. ಅಕೌಂಟ್ ನಂಬರ್ ಅನ್ನ ಪರಿಶೀಲನೆ ನೀಡಲಾಗುತ್ತಿದ್ದು, ಯಾವ ಹಿನ್ನೆಲೆಯಲ್ಲಿ ಅಮೌಂಟ್ ಬಂದಿದೆ ಮತ್ತು ಯಾವ ರೀತಿಯ ಟ್ರಾನ್ಸಾಕ್ಷನ್ ಆಗಿ ಬಗ್ಗೆನೂ ಮಾಹಿತಿನ ಕಲೆ ಹಾಕ್ತಿದೆ. ತನಿಖೆ ನಡೀತಿದೆ. ತನಿಖೆ ನಂತರವೇ ನಾವು ಇನ್ನಷ್ಟು ಮಾಹಿತಿನ ನಿಮಗೆ ನೀಡಲಿದ್ದೇವೆ ಮಾಹಿತಿನ ಕೊಟ್ಟಿದ್ದಾರೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.